ಮಕ್ಕಳ ನೀವ್ ಹೇಳೋದನ್ನ ಕೇಳಿ ಕಲಿಯೋದಿಲ್ಲ ಅವರು. ನೀವೇನ್ ಆಚರಣೆ ಮಾಡ್ತಿರಲ್ಲ ಅದನ್ನ ನೋಡಿ ಕಲಿತಾವ್. ಮನೆ ಒಳಗೆ ದಿನಾ ಬೆಳಗ್ಗೆ ದೇವರಿಗೆ ಹೋಗಿ ಕೈ ಮುಗದ ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ ಒಂದು ಮಂತ್ರ ಹೇಳಿ ಬರ್ರಿ, ಮುಂದೆ ದೊಡ್ಡವ ಆದ್ಮೇಲೆ ಅದ ಮಂತ್ರ ಹೇಳ್ತಾನ ನಮ್ಮ ತಾಯಿ ಹೇಳ್ತಿದ್ಲ ಅಂತ. ಮಕ್ಕಳು ಯಾಕೆ ಕಲಿಯಂಗಿಲ್ರಿ? ಕಲ್ಸೋರು ಬೇಕು. ಯಾಕಂದ್ರ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಾರ್ರಿ. ನಾವ್ ಹೆಂಗಿರ್ತೀವಿ, ನಮ್ಮ ಆಚಾರ ವಿಚಾರ ಹೆಂಗಿರ್ತಾವ, ಮಕ್ಕಳು ಹಂಗ ಬೆಳಿತಾವ್. ನಾವಿರೋದೊಂದ ಮಕ್ಕಳಿಗೆ ಹೇಳೋದೊಂದಾದ್ರೆ ನಡೆ ನುಡಿ ಸುದ್ದಿ ಇಲ್ಲದವರ ಸಂಘ ಬೇಡ ಅಂತ ಹೇಳ್ತಾರ. ನಡೆನು ಒಂದೇ ಇರ್ಬೇಕ, ನುಡಿನೂ ಒಂದೇ ಇರ್ಬೇಕು. ಇಲ್ಲೇ ಒಂದು ಶಾಪೂರ್ ಹತ್ರ ಒಂದು ಊರು, ಆ ಊರಿನೊಳಗೆ ಇಬ್ರು ಮಕ್ಕಳಂತ. ಇಬ್ರು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು, ಮತ್ತೆ ಗಂಡು ಮಕ್ಕಳು ಒಟ್ಟೆ ಇಲ್ಲ. ಒಬ್ಬಾಕಿನ ಅಲ್ಲೇ ಶಾಪುರದ ಹತ್ರ ಒಂದು ಗೂಗಿ ಅಂತ ಬರ್ತದ, ಆ ಗೂಗಿ ಕೊಟ್ಟಿದ್ರು. ಬಹಳ ಜನ ಗೂಗಿ ಹೆಸರು ಕೇಳಿರ್ತೀರಿ. ಆ ಶಾಪುರದೊಳಗ ಗೂಗಿ ಅಂತ ಒಂದು ಹಳ್ಳಿ, ಸಣ್ಣ ಹಳ್ಳಿ ಅದ, ಆ ಹಳ್ಳಿಗೆ ಒಬ್ರನ್ನ ಕೊಟ್ಟಿದ್ರ. ಅಲ್ಲೇ ಯಾದಗಿರಿಗೆ ಒಬ್ರನ್ನ ಕೊಟ್ಟಿದ್ರು. ಆ ಗೂಗಿ ಒಳಗಿದ್ದಂತ ತಂದೆ ತಾಯಿಗಳ ಮತ್ತ ಅಲ್ಲೇ ಒಂದು ಸರ್ಕಾರಿ ಶಾಲೆ ಇತ್ತು. ಅಲ್ಲೇನ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರ್ಲಿಲ್ಲ. ಆ ಸರ್ಕಾರಿ ಶಾಲೆಗೆ ಹಾಕ್ತಾರ. ದೊಡ್ಡ ಅಕ್ಕನ ಮಕ್ಕಳು ಯಾದಗಿರಿಗಿದ್ದು, ಅವು ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗಿದ್ದು. ಒಂದ್ ಕಡೆ ಸರ್ಕಾರಿ ಶಾಲೆ ಒಳಗ ಕಲಿಯುವಂತ ಮಕ್ಕಳು, ಇನ್ನೊಂದು ಸಿಟಿ ಶಾಲೆ ಒಳಗೆ ಕಲಿಯುವಂತ ಇಂಗ್ಲಿಷ್ ಮೀಡಿಯಂ ಶಾಲೆ ಒಳಗೆ ಕಲಿಯುವಂತ ಮಕ್ಕಳು. ಎಷ್ಟು ವ್ಯತ್ಯಾಸ ಇರ್ತದ ನೋಡ್ರಿ. ಅವು ಎರಡು ಎಲ್ಲಿ ಕೂಡಿದ್ವು ಅಂದ್ರೆ ಇಲ್ಲಿ ಕೂಡಿದ್ವು, ಶಾಪುರದಾಗ. ಎರಡು ಶಾಪುರದಾಗ ಕೂಡಿದ್ರು. ಶಾಪುರದಾಗ ಕೂಡಿರುವಂತ ಸಂದರ್ಭದೊಳಗೆ ಈ ರಜೆ ಅಂತ ಬರುತ್ತಲ್ರಿ, ಬೇಸಿಗೆ ರಜೆ, ಅಲ್ಲಿ ಕೂಡಿದ್ರು ನೋಡ್ರಿ. ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಕೂಡಿದ್ರು, ಜಾಯಿಂಟ್ ಆದ್ವು ಅಲ್ಲಿ. ಅವಾಗ ಈ ಸರ್ಕಾರಿ ಶಾಲೆ ಒಳಗ ಕಲ್ತಿರುವಂತ ಮಕ್ಕಳ ಇವು ಅವ್ವ ಅಪ್ಪ ಅನ್ನು ಇವು. ಇನ್ನು ಇಂಗ್ಲಿಷ್ ಮೀಡಿಯಂ ಶಾಲೆ ಒಳಗೆ ಕಲ್ತಿದ್ವು ಅಲ್ರಿ, ಅವು ಮಮ್ಮಿ ಡ್ಯಾಡಿ ಅನ್ನು. ಆ ಇಬ್ರು ಹೆಣ್ಮಕ್ಳು ಎಲ್ಲಿ ಕೂಡಿದ್ರು ಅಂದ್ರ ಶಾಪುರದೊಳಗೆ ಕೂಡಿದ್ರು ನೋಡ್ರಿ. ಶಾಪುರದೊಳಗ ಕೂಡಿರುವಂತ ಸಂದರ್ಭದೊಳಗೆ ಎಷ್ಟು ಮಜಾ ಆಯ್ತಂದ್ರ, ಒಂದು ಕನ್ನಡ ಮೀಡಿಯಂ, ಇನ್ನೊಂದು ಇಂಗ್ಲಿಷ್ ಮೀಡಿಯಂ, ಎರಡು ಒಂದ ಕಡೆ ಜಾಯಿಂಟ್ ಆದ ನೋಡ್ರಿ. ಜಾಯಿಂಟ್ ಆಗಿ ಇವು ಅವ್ವ ಅಪ್ಪ ಅಂತಿದ್ವು, ಇವು ಕನ್ನಡ ಶಾಲೆ. ಇವು ಇಂಗ್ಲಿಷ್ ಮೀಡಿಯಂ ಒಳಗೆ ಕಲ್ತಿದ್ವಲ್ರಿ, ಇವು ಮಮ್ಮಿ ಡ್ಯಾಡಿ ಅನ್ನೋ. ಅವ್ವ ಅಪ್ಪ ಇವು, ಮಮ್ಮಿ ಡ್ಯಾಡಿ ಅವು. ಅವಾಗ ಸಣ್ಣ ತಂಗಿ ಅನ್ಕೊಂಡ್ಲು, ನಮ್ಮ ಅಕ್ಕನ ಮಕ್ಕಳು ಎಷ್ಟು ಚಂದ ಮಮ್ಮಿ ಡ್ಯಾಡಿ ಅಂತ ಕರಿತಾವು, ನನ್ನ ಮಕ್ಕಳು ಎಷ್ಟು ಹೊಲಸ ಅವ್ವ ಅಪ್ಪ ಅಂತಾವಲ್ಲ ಅಂದ್ಲಕಿ. ಆಕೆಗೆ ಒಂದು ಆಸೆ ಬಿಡ್ತು ನೋಡ್ರಿ, ನನ್ನ ಮಕ್ಕಳು ಮಮ್ಮಿ ಡ್ಯಾಡಿ ಅನ್ಬೇಕು. ಮಮ್ಮಿ ಅಂದ್ರೆ ಎಷ್ಟು ಖುಷಿ, ಡ್ಯಾಡಿ ಅಂದ್ರೆ ಎಷ್ಟು ಖುಷಿ. ಆದ್ರ ಆ ತವರ ಮನೆ ಒಳಗ ಮಮ್ಮಿ ಡ್ಯಾಡಿ ಅಂತ ಕರೆಸ್ಕೊಂಡ್ರೆ ಮತ್ತೆ ಅಕ್ಕನ ಮುಂದೆ ಆಸೆ ಆಗತ್ರಿ ಆಕೆಗೆ. 2 ತಿಂಗಳ ಬೇಸಿಗೆ ರಜೆ ಮುಗಿತಾವ, ಹೊಳ್ಳಿ ಹೋದ್ರು ನೋಡ್ರಿ ಊರಿಗೆ. ಗೂಗಿ ಇದ್ದವ್ರು ಗೂಗಿಗೆ ಹೋದ್ರು, ಯಾದಗಿರಿ ಇದ್ದವ್ರು ಯಾದಗಿರಿ ಹೋದ್ರು. ಗೂಗಿ ಹೋದಕ್ಕೆ ಅಂದ್ಲು, ಇನ್ನು ಮ್ಯಾಲ ನೀವ್ ಏನ್ ಅನ್ಬೇಕಂದ್ರ ಮನೆ ಒಳಗ ಮಮ್ಮಿ ಅನ್ಬೇಕು, ಡ್ಯಾಡಿ ಅನ್ಬೇಕು ಅಂದ್ಲು. ಆದ್ರೆ ಇನ್ನೊಂದು ಆಶ್ಚರ್ಯ ಏನು ಅಂದ್ರೆ, ಯಾರಿಗ ಮಮ್ಮಿ ಅನ್ಬೇಕು, ಯಾರಿಗ ಡ್ಯಾಡಿ ಅನ್ಬೇಕು ಅನ್ನೋದು ಗೊತ್ತಿಲ್ರಿ ಅವ್ರಿಗೆ. ಆದ್ರೆ ತಾಯಿಗೆ ಒಂದು ಖುಷಿ ನೋಡ್ರಿ, ಮನೆ ಒಳಗ ಮಮ್ಮಿ ಡ್ಯಾಡಿ ಅಂದ್ರ ಒಂದು ಖುಷಿ ಆಕಿಗೆ. ಡ್ಯಾಡಿಗೆ ಹೋಗಿ ಮಮ್ಮಿ ಅನ್ಲಿ, ಮಮ್ಮಿಗೆ ಹೋಗಿ ಡ್ಯಾಡಿ ಅನ್ಲಿ, ಅದೊಂದು ಆನಂದನ ಆನಂದ. ಏನೋ ಮಕ್ಕಳು ಮನೆ ಒಳಗೆ ಕರೆಯಕತ್ತು, ಏನೋ ತಾಯಿ ಖುಷಿ ಕೊಡಾಕತ್ತೆ, ತಂದೆ ಖುಷಿ ಕೊಡಾಕತ್ತೆ. ಒಂದ್ ದಿನ ಹೊರಗೆ ಅಂಗಳದಾಗ ಆಟ ಆಡಕತ್ತಿದ್ದು. ಆಟ ಆಡುವಂತ ಸಂದರ್ಭದೊಳಗ ಆ ಅವ್ರ ಅಪ್ಪನ ಗೆಳೆಯರು ಅಲ್ಲೇ ಹಾದಿ ಒಳಗ ಹೊಂಟಿದ್ರು. ಅವ್ರು ಏನೋ ನಿಮ್ಮ ಡ್ಯಾಡಿ ಏನ್ ಮಾಡಾಕತ್ತಾರ ಅಂತ ಕೇಳಿದ್ರು ಅವ್ರು. ಇವ್ ಗೊತ್ತಿಲ್ಲಲ್ರಿ ಡ್ಯಾಡಿ ಅಂದ್ರೆ ಏನ್ ಗೊತ್ತಿಲ್ಲ ಇವಕ್. ಅವಾಗ ಡ್ಯಾಡಿ ಏನ್ ಮಾಡಾಕತ್ತಾರ ಅಂತ ಕೇಳಿದಾಗ, ನಮ್ ಡ್ಯಾಡಿ ರೊಟ್ಟಿ ಮಾಡಾಕತ್ತಾವ ಅಂದು. ಅವಾಗ ಅವು ತಲೆ ಮೇಲಿನ ಕೈ ಇಟ್ಕೊಂಡು, ಇದೇನಿದು ತನ್ನ ಗಂಟಗ ರೊಟ್ಟಿ ಮಾಡಕಚ್ಚ, ಹಚ್ಚಿರ್ಬೋದು ಬಿಡ ಅಂತ ತಿಳ್ಕೊಂಡು. ಈಗಿನ ಕಾಲ ಹಂಗ ಐತ, ಹೇಳ್ತಾರ ಮನ್ಯಾಗ ಕುಂತು ಗಂಡಗ ಹಚ್ಚಿರ್ಬೋದು. ಅವಾಗ ಹೌದು, ಮತ್ತ ಡ್ಯಾಡಿ ರೊಟ್ಟಿ ಮಾಡಾಕತ್ರ ಮಮ್ಮಿ ಏನ್ ಮಾಡಾಕತ್ತಾಳ ಅಂತ ಕೇಳಿದ್ರು ಅವ್ರು. ನಮ್ಮ ಮಮ್ಮಿ ಶೇವಿಂಗ್ ಮಾಡ್ಸೊಂಬರಕ್ ಹೋಗ್ಯಾಳ ಅಂದ್ರು. ನೋಡ್ರಿ, ಸಂಸ್ಕಾರ ಕೊಡೋದ್ರೊಳಗ ಸ್ವಲ್ಪ ಏರ್ಪೇರ್ ಆದ್ರೆ ಹಿಂಗ ಹಾಕವು. ಅದಕ್ಕೆ ನಮ್ಮ ಅತನೀಶ್ವರ್ ಬಹಳ ಅದ್ಭುತವಾಗಿರುವಂತ ಒಂದು ಮಾತು ಬರೀತಾರ, ಮಮ್ಮಿ ಡ್ಯಾಡಿ ಬೇಡವೇ ಬೇಡ, ಅಪ್ಪ ಅಮ್ಮ ಬೇಕೇ ಬೇಕು. ವಿದೇಶಿ ಸಂಸ್ಕೃತಿ ಯಾಕೆ ಬೇಕು, ನಮ್ಮ ಸಂಸ್ಕೃತಿ ಒಪ್ಪಿಕೊಡ್ರಿ ಅನ್ನುವಂತ ಮಾತುಗಳನ್ನ ಬಹಳ ಅದ್ಭುತವಾಗಿ ಬರೀತಾರ. ಅಪ್ಪ ಅವ್ವ ಕರೀರಿ, ನೋಡ್ರಿ ಎಷ್ಟು ಆನಂದ ಇರ್ತದ ಅದು. ಈ ಮಮ್ಮಿ ಡ್ಯಾಡಿ ಅಂದಾಗ ಕೂಡ್ತಾ ನೋಡ್ರಿ. ಅಪ್ಪ ಅವ್ವ ಅಂದಾಗ ಬಾಯಿನ ತೆಗಿತದ, ಹೃದಯನ ತೆಗೆದು ಬರ್ತದ. ಅವ್ವ ಅಂತ ಕರೀಲಿ ಮಗ, ಅಪ್ಪ ಅಂತ ಕರೀಲಿ ಹೃದಯ ತೆಗೆದು ಬರ್ತದ. ಅದ ಮಮ್ಮಿ ಅಂದ್ರೆ ಅಲ್ಲೇ ಕೂಡಿ ಬಿಡ್ತಾವ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರಿಸಿ ಸಿಗಿದೆ ಅಂತ ಬರೀತಾರೆ.